ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರನ್ನ ಕೂರಿಸಿದ್ವಿ. ಎಲ್ಲ ಮುಖಂಡರನ್ನ ಕೂರಿಸಿ ಮುಂದೆ ಬ್ಯಾಟರಾಯನಪುರದಲ್ಲಿ ಆಗ್ತಕ್ಕಂಥ ಕ್ರಾಂತಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಅವರಿಗೆ ವೇದಿಕೆ ಮೇಲೆ ಮೊದಲ ಸನ್ಮಾನವನ್ನು ಮಾಡಿ ಆಮೇಲೆ ದೀಪವನ್ನು ಹಚ್ಚಿದ್ದು. ಒಂದು ಬದಲಾವಣೆಯನ್ನು ನಾವು ಬ್ಯಾಟರಾಯನಪುರದಲ್ಲಿ ನೋಡಬೇಕಾಗಿದೆ. ಆ ಬದಲಾವಣೆ ಆಗ್ಬೇಕು ಅಂತಂದ್ರೆ ನಮ್ಮೆಲ್ಲ ಹಿರಿಯರ ಆಶೀರ್ವಾದ ಬೇಕು, ನಮ್ಮೆಲ್ಲ ಯುವಕರ ಸಾಥ್ ಬೇಕು, ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳ ಬೆಂಬಲ ಬೇಕು, ಎಲ್ಲ ತಾಯಂದಿರ ಆಶೀರ್ವಾದ ಬೇಕು. ಅದರ ನಂತರ ಒಂದು ಕ್ರಾಂತಿ ಬ್ಯಾಟರಾಯನಪುರದಲ್ಲಿ ಆಗುತ್ತೆ. ಅದು ಈ ಸಂಕ್ರಾಂತಿಯಿಂದ ನಮ್ಮ ಜಾಲ ಹೋಬಳಿಯಿಂದ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳಲ್ಲಿ, ನಮ್ಮ ಗ್ರಾಮಾಂತರದ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಲ್ಲಿ ನನ್ನೊಂದು ವಿನಂತಿ ಇದೆ. ಯಾವ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಇವತ್ತು ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ಬದಲಾವಣೆಯ ಭವಿಷ್ಯದ ಬ್ಯಾಟರಾಯನಪುರ, ಅಭಿವೃದ್ಧಿಯ ಬ್ಯಾಟರಾಯನಪುರ ಆಗ್ಬೇಕಾಗಿದೆ. ಅದಕ್ಕೊಂದು ಸಂಕ್ರಮಣ, ಹೊಸ ಶಕೆ ಶುರುವಾಗಬೇಕಾಗಿದೆ. ಅದು ಈ ಸಂಕ್ರಾಂತಿಯಿಂದ ಶುರುವಾಗಲಿ. ಸೂರ್ಯನ ಪಥ ಯಾವ ರೀತಿ ಬದಲಾವಣೆ ಆಗುತ್ತೋ ಅದೇ ರೀತಿ ಬ್ಯಾಟರಾಯನಪುರ ಜನರ ಒಂದು ಪಥ ಬದಲಾವಣೆ ಅಭಿವೃದ್ಧಿಯ ಕಡೆ ಹೋಗ್ಬೇಕು. ಅದು ಭಾರತೀಯ ಜನತಾ ಪಕ್ಷದ ಕಡೆ ಹೋಗ್ಬೇಕು. ನಿಮ್ಮೆಲ್ಲರ ಆಶೀರ್ವಾದ ನನಗ್ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ